Ladies and gentlemen, welcome to Thailand! ನೀವೇನಾದರೂ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಥೈಲ್ಯಾಂಡ್ಗೆ ಹೋಗ್ತಾ ಇದ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸೋವಂಥ ಅಷ್ಟು ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಥೈಲ್ಯಾಂಡಲ್ಲಿ ಮೈನ್ ಸಿಟಿ ಅಂದರೆ ಪಟಾಯ ಮತ್ತು ಬ್ಯಾಂಕಾಕ್. ಪಟಾಯದಲ್ಲಿ ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಅಂದರೆ ಫ್ಲೋಟಿಂಗ್ ಮಾರ್ಕೆಟ್ ಅಂತ. ಇಲ್ಲಿ ಅವ್ರ ಸಿಟಿ ಕಲ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ನಮ್ಮ ಇಂಡಿಯನ್ಸ್ಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇಲ್ಲಿ ಫೋಟೋ ತೆಗೆಯೋದಕ್ಕೆ ಮತ್ತು ವೀಡಿಯೋ ಮಾಡೋದಕ್ಕೆ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ. ಬೋಟಲ್ಲಿ ಕೂಡ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ನಾನು ನನ್ನ ಫ್ರೆಂಡ್ ಕೂಡ ಬೋಟಲ್ಲಿ ಹೋಗಿದ್ವಿ. ಬೋಟಿಂಗ್ ಮುಗಿಸ್ಕೊಂಡು ಈಚೆ ಬರಬೇಕಾದ್ರೆ ನಮಗೆ ಗೊತ್ತಿಲ್ಲದಾಗೆ ನಮ್ಮ ಫೋಟೋನೇ ತೆಗೆದು ನಮ್ಮ ಕೈಗೆ ಕೊಡ್ತಾರೆ. ಅಲ್ಲಿ ಅವ್ರದ್ದು ಅದೇ ಬಿಸ್ನೆಸ್ ಆಗಿರುತ್ತೆ. ಅದು ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಪ್ಲೇಸ್ ಅಂದರೆ ಟೈಗರ್ ಪಾರ್ಕ್ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಹುಲಿಗೆ ಟ್ರೈನ್ ಮಾಡೋದು ತುಂಬ ಕಷ್ಟ ಇದೆ, ಬಟ್ ಇಲ್ಲಿ ಒಂದು 20ರಿಂದ 25 ಹುಲಿಗಳಿಗೆ ಟ್ರೈನ್ ಮಾಡಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಅಂತಲೇ ಇಟ್ಟಿದ್ದಾರೆ. ಇಲ್ಲೂ ಕೂಡ ಅದೇ ಥರನೇ ಫೋಟೋ ತೆಗೆದು ಫೋಟೋ ಫ್ರೇಮ್ ಕೂಡ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಬೀಚ್ ಹತ್ರ ಹೋಗಿ ಸ್ವಲ್ಪ ವಾಕ್ ಮಾಡಿ ಡೇನ ಎಂಡ್ ಮಾಡ್ತೀವಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಕೋರಲ್ ಐಲ್ಯಾಂಡ್ಗೆ ಹೋಗ್ತೀವಿ. ಕೋರಲ್ ಐಲ್ಯಾಂಡಲ್ಲಿ 3 ಆ್ಯಕ್ಟಿವಿಟೀಸ್ ಇರುತ್ತೆ. ಅದರಲ್ಲಿ ನಾನು ಫಸ್ಟ್ ಹೋಗಿದ್ದು ಪ್ಯಾರಾಸೈಲಿಂಗ್. ಸೆಕೆಂಡ್ ಒನ್ನು ಜೆಟ್ ಸ್ಕೀ. ಮೂರನೇದು ಬಂದು ಸೀ ವಾಕರ್ ಅಂತ. ಇಲ್ಲಿ ಯಾವುದೇ ಥರದ ಭಯ ಪಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇಲ್ಲಿ ಫುಲ್ ಸೇಫ್ಟಿ ಪ್ರಿಕಾಷನ್ ಇಟ್ಕೊಂಡೇ ಇವರು ಈ ಸಮುದ್ರದೊಳಗಡೆ ನಮ್ಮನ್ನ ಇಳಿಸೋದು. ಫೋಟೋ ಮತ್ತು ವಿಡಿಯೋ ಕೂಡ ಅವರೇ ತೆಗೆದು ಕಳಿಸ್ತಾರೆ. ನೀವೇನಾದರೂ ಕೋರಲ್ ಐಲ್ಯಾಂಡ್ಗೆ ಹೋದರೆ ಈ 3 ಗೇಮ್ನ ಮಿಸ್ ಮಾಡದೆ ಹೋಗಿ. 3 ಕೂಡ ತುಂಬ ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ ಕೋರಲ್ ಐಲ್ಯಾಂಡ್ನ ನೋಡಾದ್ಮೇಲೆ ಬಿಗ್ ಬುದ್ಧ ಟೆಂಪಲ್ಗೆ ಹೋಗಿ ಕೈ ಮುಗಿದು ಪಟಾಯನ ಎಂಡ್ ಮಾಡ್ತೀವಿ. ವೆಲ್ಕಮ್ ಟು ಬ್ಯಾಂಕಾಕ್. ಪಟಾಯ ಮುಗಿಸ್ಕೊಂಡು ಬ್ಯಾಂಕಾಕ್ ರೀಚ್ ಆಗದೆ ಸಂಜೆ ಆಗ್ಬಿಟ್ಟಿತ್ತು. ಥೈಲ್ಯಾಂಡ್ಗೆ ಮೈನ್ ಸಿಟಿ ಅಂದರೆ ಅದು ಬ್ಯಾಂಕಾಕಿನೇ. ಈ ಬ್ಯಾಂಕಾಕ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನೈಟ್ ಡಿನ್ನರ್ಗೆ ನಾವು ಕ್ರೂಸ್ಗೆ ಹೋಗ್ತೀವಿ. ಕ್ರೂಸಲ್ಲಿ ಡಿನ್ನರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ಆರ್ಗನೈಸ್ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಕ್ರೂಸಲ್ಲಿ ಬ್ಯಾಂಕಾಕ್ ಕಂಪ್ಲೀಟ್ ಸಿಟಿನ ಒಂದು ರೌಂಡ್ ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲೈಟ್ ಮೋಡಲ್ಲಿ ನೋಡೋದಕ್ಕೆ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಅದ್ರ ಮುಂದೆನೇ ಕ್ರೂಸ್ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಾದ್ಮೇಲೆ ಬ್ಯಾಂಕಾಕಲ್ಲಿ ಕ್ರೂಸ್ ಒಳಗಡೆ ಕನ್ನಡ ಸಾಂಗ್ ಬರುತ್ತೆ ಅಂದರೆ ನಂಬಕ್ಕಾಗುತ್ತಾ? ಬ್ಯಾಂಕಾಕಲ್ಲಿ ನಮ್ಮ ಕನ್ನಡ ಸಾಂಗ್ ಕೇಳಿ ತುಂಬ ಖುಷಿ ಆಯಿತು. ಇದನ್ನೆಲ್ಲ ನೋಡಿಕೊಂಡು ಡೇನ ಎಂಡ್ ಮಾಡಿ ಮುಗಿಸ್ತೀವಿ. ಬ್ಯಾಂಕಾಕಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸ್ ಅಂದರೆ ಅದು ಸಫಾರಿ ವರ್ಲ್ಡ್. ಇಷ್ಟು ದೊಡ್ಡ ಸಿಟಿಯಲ್ಲಿ ಒಂದು ಫಾರೆಸ್ಟ್ ಇದೆ ಅಂದರೆ ನಂಬಕ್ಕಾಗೋದೇ ಇಲ್ಲ. ಈ ಫಾರೆಸ್ಟು ಸಿಟಿಯಿಂದ ಜಾಸ್ತಿ ದೂರ ಏನಿಲ್ಲ, ಜಸ್ಟ್ 15 ಕಿಲೋಮೀಟರ್ ಆಗುತ್ತೆ. ಸಫಾರಿ ವರ್ಲ್ಡಲ್ಲಿ 5 ಅನಿಮಲ್ ಶೋಸ್ ಕೂಡ ನಡೆಯುತ್ತೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ್ಯಾವುದು ಅಂತ ಹೇಳ್ತೀನಿ. ಎಲ್ಲ ಶೋಗಳು ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಇರೋದು, ಬಟ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ.
ಅದರಲ್ಲಿ ಫಸ್ಟ್ ಶೋ ಮಂಕಿ ಶೋ ಆಗಿರುತ್ತೆ. ಸೆಕೆಂಡ್ ಒನ್ನು ಎಲಿಫೆಂಟ್ ಶೋ. ಮೂರನೇದು ಸ್ಪ್ರೇವರು. ನಾಲ್ಕನೇದು ಬಂದು ಡಾಲ್ಫಿನ್ ಶೋ ಅಂತ. ಲಾಸ್ಟ್ ಒನ್ನು ಸೀ ಲಯನ್ ಶೋ ಆಗಿರುತ್ತೆ. ಶೋ ಎಲ್ಲ ಮುಗಿದಾದ್ಮೇಲೆ ಸಫಾರಿ ವರ್ಲ್ಡಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಚಿಕ್ಕ ಬೋಟಲ್ಲಿ ಒಂದು ರೌಂಡ್ ಹೋಗ್ತೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಅಮೇಝಿಂಗ್ ಆಗಿರುತ್ತೆ. ಈಗ ಅಮೆಝಾನ್ ಕೊಂಡು ಹೋಗ್ತಾ ಇದೀವಿ. ನಮಗೆ ಗೈಡ್ ಯಾರು ಸಿಕ್ಕಿಲ್ಲ, ಸೊ ನಾವೇ ರಿಸ್ಕ್ ತಗೊಂಡು ಬೋಟ್ ಎತ್ಕೊಂಡು ಹೊಳಿಗೆ ಹೋಗ್ತಾ ಇದೀವಿ. ಈಗ ನೀವು ನೋಡ್ತಾ ಇದ್ದೀರಾ, ಮತ್ತೆ ಇಲ್ಲಿರೋ ಜನ ಹೇಳಿದರೆ ಇದಂತ ಹಾನಿಕರ ಪ್ರಾಣಿ ಏನಲ್ಲ ಅಂತ ಹಾನಿಕರ ಪ್ರಾಣಿ ಅಲ್ಲ ಅನ್ನೋದ್ರಿಂದ ನಾವು ಒಳಗೆ ಬಂದಿದ್ದೀವಿ. ಧೈರ್ಯ ಮಾಡ್ಬೋದು, ಏನು ತೊಂದರೆ ಇಲ್ಲ ಸದ್ಯಕ್ಕೆ. ನೋಡಿ ತಲೆ ಮುಗಿಸಿ ಕತ್ತಲು ಕಾಡು. ಫ್ಯಾಮಿಲಿ ಏನಾದ್ರು ಬರಬೇಕು ಅಂದರೆ ಸಫಾರಿ ಒಳಗೆ ಕರ್ಕೊಂಡು ಬನ್ನಿ. ಮಕ್ಕಳುಗಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಜಾಗ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡಾದ್ಮೇಲೆ ನಾನಂತೂ ನೆಕ್ಸ್ಟ್ ಇಯರ್ಗೆ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಈ ಸ್ಮಾಲ್ ಟೂರ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇದಕ್ಕಿಂತ ಚೆನ್ನಾಗಿರೋ ಪ್ಲೇಸು ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ಪ್ಲೇಸ್ಗೂ ಹೋಗಿ ಒಂದು ವೀಡಿಯೋ ಮಾಡೋಣ. ಥ್ಯಾಂಕ್ ಯು.